ಸಮುದ್ರದಲ್ಲಿ ಅದ್ಭುತ ಪವಾಡ. 95 ದಿನಗಳ ನಂತರ ಬದುಕಿ ಬಂದ ವೃದ್ಧ. ಇದು ಕಣ್ಣೀರು ತರಿಸೋ ಕರಾವಳಿಯ ಕಥೆ. ನಮಸ್ಕಾರ ಸ್ನೇಹಿತರೆ, ಇದನ್ನ ಅದ್ಭುತ ಅಂತಿರೋ, ಸಾಹಸ ಅಂತಿರೋ, ಈ ವ್ಯಕ್ತಿಗೆ ಸಿಕ್ಕ ಮರುಜನ್ಮ ಅಂತಿರೋ ಗೊತ್ತಿಲ್ಲ. ಆದ್ರೆ ಒಂದು ಪವಾಡ ಅಂತೂ ನಡೆದು ಹೋಗಿದೆ. ಅನ್ನ ನೀರು ಇಲ್ಲದೆ ದಿನ ದಿನವೂ ಕ್ಷಣ ಕ್ಷಣವೂ ಸಾವಿನ ಕ್ಷಣ ಯಾವಾಗ ಬರುತ್ತೆ ಅಂತೇಳಿ ಎಣಿಸ್ತಾ ಕೂತಿದ್ದ ವೃದ್ಧ ವ್ಯಕ್ತಿಯೊಬ್ರು 95 ದಿನಗಳ ನಂತರ ಬದುಕು ಬಂದಿದ್ದಾರೆ. ಸುತ್ತಲೂ ಭಯಾನಕ ಸಮುದ್ರ, ಅದರೊಳಗಿನ ಕ್ರೂರ ಏಕಾಂಗಿತನ, ಮರಗಟ್ಟಿಸೋ ಚಳಿ, ಕಣ್ಮುಂದಿರೋ ಸಾವಿನ ಭಯ ಎಲ್ಲವನ್ನ ದಾಟಿ ಆತ ಜೀವ ಉಳಿಸ್ಕೊಂಡಿದ್ದಾರೆ. ಈ ವ್ಯಕ್ತಿ ಬದುಕಿರೋದನ್ನ ನೋಡಿ ಇಡೀ ಜಗತ್ತು ನಿಟ್ಟುಸಿರುಬಿಟ್ಟಿದೆ. ಅವರ ಉಸಿರಾಟ ಕಂಡು ಜಗತ್ತು ಸಮಾಧಾನ ಪಟ್ಟಿದೆ. ಏನಾಯ್ತು ಅಂತ ಕೇಳಿದವರು ನಿಂತಲ್ಲೇ ಕಣ್ಣೀರಾಗಿದ್ದಾರೆ. ಭರ್ತಿ 3 ತಿಂಗಳು ಆ ವೃದ್ಧ ಮಗನಿಗಾಗಿ, ಆತನಿಗಿಂತಲೂ ವೃದ್ಧೆಯಾಗಿದ್ದ ವೃದ್ಧ ತಾಯಿ ಆಕೆ ಮಾಡಿದ ಪ್ರಾರ್ಥನೆ ಕಡೆಗೂ ಫಲ ಕೊಟ್ಟಿದೆ. ಹಾಗಿದ್ರೆ ಏನ್ ನಡೀತು? ರಿಯಲ್ ಲೈಫ್ ಆಫ್ ಪೈ ತರ ಅಂತ ಅನ್ಕೊಳ್ಳಿ, ಹೆಚ್ಚು ಕಮ್ಮಿ. 95 ದಿನಗಳ ಕಾಲ ಸಿಕ್ಕಾಕೊಂಡಿದ್ದು ಹೇಗೆ, ಎಲ್ಲಿ? ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಕೊಡಬಲ್ಲ ನೈಜ ಘಟನೆ ಇದು. ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ, ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ಸೀದಾ ಈಗ ನೀವು ಸುಮಾರು 16,000 ಕಿಲೋಮೀಟರ್ ದೂರಕ್ಕೆ ಬನ್ನಿ. ಇಲ್ಲಿ ನೋಡ್ತಿರೋದು ಪೆರು ದೇಶ. ಈ ದೇಶದ ದಕ್ಷಿಣ ಭಾಗದಲ್ಲಿ ಮ್ಯಾಕ್ರೋನಾ ಅನ್ನೋ ಒಂದು ಬಂದರು ನಗರ ಇದೆ. ಮೀನುಗಾರಿಕೆಗೆ ತುಂಬಾ ಹೆಸರುವಾಸಿಯಾದ ಊರು. ಸುತ್ತಮುತ್ತಲ ಈ ಭಾಗದ ಜನರಿಗೆಲ್ಲ ಈ ಮೀನುಗಾರಿಕೆಯೊಂದೇ ಆಧಾರ. ಇದೇ ಊರಿನಲ್ಲಿ ಮ್ಯಾಕ್ಸಿಮೋ ನೆಪಾ ಕ್ಯಾಸ್ಟ್ರೋ ಅನ್ನೋ ವ್ಯಕ್ತಿ ವಾಸ ಮಾಡ್ತಾರೆ. ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಈ ವ್ಯಕ್ತಿ ವಯಸ್ಸು 61. ಮನೆಯಲ್ಲಿ ಅವ್ರಿಗಿಂತಲೂ ಏಜ್ ಆಗಿರೋ ಇನ್ನೂ ವೃದ್ಧೆ ತಾಯಿ, ಮಕ್ಕಳು, ಮೊಮ್ಮಕ್ಕಳು, ಹೆಂಡತಿ ಎಲ್ಲರೂ ಇದ್ದಾರೆ. ತುಂಬು ಕುಟುಂಬ. ಮನೆಯಲ್ಲಿ ಮೀನುಗಾರಿಕೆ ಜೀವನಾಧಾರ. ಹೀಗಾಗಿ ಕ್ಯಾಸ್ಟ್ರೋ ಪ್ರತಿದಿನ ಮೀನುಗಾರಿಕೆ ಮಾಡಿಕೊಂಡು ಮನೆಗೆ ದುಡಿಮೆ ತರ್ತಾ ಇದ್ರು. ಇದೇ ಪ್ರಯತ್ನದಲ್ಲಿ 3 ತಿಂಗಳ ಹಿಂದೆ, ಅಂದ್ರೆ 2024 ಡಿಸೆಂಬರ್ 7ನೇ ತಾರೀಕು ಸಮುದ್ರಕ್ಕೆ ಧುಮುಕಿದ್ರು. ನಿಮ್ಮಲ್ಲಿ ತುಂಬಾ ಜನ ಗೊತ್ತಿರಬಹುದು ಸ್ನೇಹಿತರೆ, ಸಾಮಾನ್ಯವಾಗಿ ಮೀನುಗಾರಿಕೆ ಹೋಗೋರು ಸಾಕಷ್ಟು ಪ್ರಿಕಾಷನ್ಸ್ ತಗೊಳ್ತಾರೆ. ಅವ್ರ ಹತ್ರ ಬಲೆ, ಚೀಲ, ಜೊತೆಗೆ ಅಡಿಗೆ ಮಾಡೋಕೆ ಒಲೆ, ರೇಷನ್, ಬೆಡ್ಶೀಟ್ ಎಲ್ಲ ತಗೊಂಡು ಹೋಗಿರ್ತಾರೆ. ಅದೇ ಥರ ಕ್ಯಾಸ್ಟ್ರೋ ಒಂದಷ್ಟು ರೇಷನ್, ಬೆಡ್ಶೀಟ್ ತಗೊಂಡು ಹೋಗಿದ್ರು. ವೃದ್ಧ, ಒಬ್ಬಂಟಿ ಬೇರೆ. ಸಹಜವಾಗಿ ಮನೆಯಲ್ಲಿ ಸಣ್ಣ ಆತಂಕ ಇತ್ತು. ಆದರೆ ಕ್ಯಾಸ್ಟ್ರೋ ಅದು ಯಾವುದನ್ನು ತಲೆಗೆ ಹಾಕೊಳ್ಳಿಲ್ಲ. ಆತ ಸಮುದ್ರಕ್ಕಿಳಿದು ಮೀನುಗಾರಿಕೆ ಶುರು ಮಾಡೇ ಬಿಟ್ರು. 1 ದಿನ ಕಳೀತು, 2 ದಿನ ಕಳೀತು, 3 ಆಯಿತು, 4ನೇ ದಿನ ಬಂತು, 5, 6, 7 ಹೀಗೆ ಸುಮಾರು 10 ದಿನಗಳ ಕಾಲ ಅವರು ನಿರ್ಭಾವುಕತೆಯಿಂದ ಯಾವುದೇ ಗಲಿಬಿಲಿ ಇಲ್ಲದೆ ಮೀನುಗಾರಿಕೆ ನಡೆಸ್ತಾ ಇದ್ರು. ಆದರೆ 10ನೇ ದಿನ ಬೇರೆನೇ ಕಾದಿತ್ತು ಅವರಿಗೆ. ಅಲ್ಲಿ ಇದ್ದಕ್ಕಿದ್ದಂತೆ ಒಂದು ಅನುಮಾನ ಶುರುವಾಯಿತು. ದಾರಿ ತಪ್ತಾನೋಕೆ ಈ ರೀತಿ ಆತಂಕ ಮೊಳಕೆ ಹೊಡಿತು. ಭರ್ತಿ 10 ದಿನಗಳ ಕಾಲ ನಿರಂತರವಾಗಿ ಮೀನುಗಾರಿಕೆ ಮಾಡ್ತಾ ಇದ್ದ ಕ್ಯಾಸ್ಟ್ರೋಗೆ 10ನೇ ದಿನ ತನ್ನ ದೋಣಿ ಎಲ್ಲಿಗೆ ಹೋಗ್ತಿದೆ ಅನ್ನೋದೇ ಅರಿವಿಗೆ ಬರಲಿಲ್ಲ. ಹವಾಮಾನ ವೈಪರೀತ್ಯ ಅವರ ದೋಣಿಯನ್ನ ದಾರಿ ತಪ್ಪಿಸಿತ್ತು. ಬಂದ ದಾರಿ, ಹೋಗಬೇಕಾಗಿದ್ದ ದಾರಿ ಯಾವುದೂ ಕಣ್ಣಿಗೆ ಕಾಣಲಿಲ್ಲ. ಎತ್ತ ನೋಡಿದ್ರು ನೀರು. ವಿಶಾಲವಾದ ಪ್ಯಾಸಿಫಿಕ್ ಸಮುದ್ರದ ಗಾಢ ಮೌನದೊಳಗೆ ಕ್ಯಾಸ್ಟ್ರೋ ಸಿಕ್ಕಾಕೊಂಡ್ಬಿಟ್ಟಿದ್ರು. ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಹಕ್ಕಿಗಳು ಓಡಾಡ್ತಿದ್ದಾವ ಅನ್ನೋದನ್ನ ಚೆಕ್ ಮಾಡಿದ್ರು. ಇಲ್ಲಿ ಪಕ್ಷಿಗಳನ್ನು ಹುಡುಕೋಕೆ ಕಾರಣ ಇತ್ತು. ಅವು ಹತ್ತಿರದಲ್ಲೆಲ್ಲ ಹಾರಾಡ್ತಿದ್ದಾವೆ ಅಂದರೆ ಪಕ್ಕದಲ್ಲಿ ಭೂಮಿ ಇರುತ್ತೆ ಅನ್ನೋ ನಂಬಿಕೆ. ಇದೇ ರೂಲ್ ಅಪ್ಲೈ ಮಾಡಿಕೊಂಡೇ ಸಾಕಷ್ಟು ಮೀನುಗಾರರು ದಡ ಸೇರ್ಕೋತಾರೆ. ಕ್ಯಾಸ್ಟ್ರೋ ಕೂಡ ಅದೇ ರೀತಿ ಮಾಡೋ ಆಸೆಯಲ್ಲಿದ್ರು. ಆದರೆ ಕ್ಯಾಸ್ಟ್ರೋ ಅದೃಷ್ಟಕ್ಕೆ ಅಲ್ಲಿ ಯಾವ ಹಕ್ಕಿನೂ ಕಾಣಲಿಲ್ಲ, ಯಾವುದೇ ಆಕಾಶದಲ್ಲಿ ಹಾರೋ ವಸ್ತುಗಳು ಕಾಣಲಿಲ್ಲ. ಸೊ ರಿಸ್ಕ್ ಬೇಡ ಅಂತ ಅವರು ತಮ್ಮ ದೋಣಿಯಲ್ಲಿ ಮೀನುಗಾರಿಕೆ ಬಿಟ್ಟು ಭೂಮಿ ಹುಡುಕೋಕೆ ಶುರು ಮಾಡಿದ್ರು. ಆಮೇಲೆ 11ನೇ ದಿನ ಪೂರ್ತಿಯಾಗಿ ಹುಡುಕಿದ್ರು. ಇಲ್ಲ, ಏನೂ ಕಾಣ್ತಿಲ್ಲ, ನೀರು, ಬರೀ ನೀರು. ಆಮೇಲೆ 12ನೇ ದಿನ ಬಂತು, ಅಲ್ಲೂ ಹುಡುಕಾಟ ನಡೀತು, ಅವತ್ತು ಏನೂ ಸಿಗಲಿಲ್ಲ. ಹೀಗೆ ಹುಡುಕಿ ಸುಸ್ತಾದ ಕ್ಯಾಸ್ಟ್ರೋಗೆ ಒಂದು ಸತ್ಯ ಗೊತ್ತಾಯಿತು. ಆಗ ಅವರು ದಾರಿ ತಪ್ಪಿ ಸಮುದ್ರದಲ್ಲಿ ದಿಕ್ಕು ತಪ್ಪಿ ಮಧ್ಯದಲ್ಲೆಲ್ಲೋ ಅಲ್ಲಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಆಗಲೇ ಕ್ಯಾಸ್ಟ್ರೋ ಎದೆಯಲ್ಲಿ ನಿಧಾನಕ್ಕೆ ಭಯ ಶುರುವಾಯಿತು. ಸ್ನೇಹಿತರೆ, ಎಷ್ಟು ವಿಚಿತ್ರ ಅಂದರೆ ಈ ನೀರು, ಸಮುದ್ರ, ಆಕಾಶ, ಬಿಸಿಲು ಯಾವುದೂ ಮೀನುಗಾರರಿಗೆ ಹೊಸದಲ್ಲ. ಅದೆಲ್ಲ ಅವರಿಗೆ ದೈನಂದಿನ ಜೊತೆಗಾರರು, ಒಡನಾಡಿಗಳು. ಆದರೆ ಅದೇ ಒಡನಾಡಿಗಳು ತಮ್ಮನ್ನ ದಾರಿ ತಪ್ಪಿಸಿದಾವೀಗ. ತಮಗೆ ಹಿಂಸೆ ಮಾಡ್ತಿವೆ ಅಂದರೆ ಅವು ಶತ್ರುಗಳಾಗಿ ಬದಲಾಗಿಬಿಡ್ತವೆ. ಇಲ್ಲೂ ಕೂಡ ಅದೇ ಆಯಿತು. ಕ್ಯಾಸ್ಟ್ರೋ ಭೂಮಿಯನ್ನ ಹುಡುಕ್ತಾ ಸಾಗರದ ಮಧ್ಯೆ ಬಂದ್ಬಿಟ್ಟಿದ್ರು. ಕತ್ತಲೆಯಲ್ಲೂ ಅದೇ ನೀರು, ಬೆಳಕಿದ್ದು ಹುಡುಕಿದ್ರು ಅದೇ ನೀರು, ಮಧ್ಯಾಹ್ನ, ಸಂಜೆ ಹೀಗೆ ಎಷ್ಟೊತ್ತಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ನೀರು. ಯಾವ ಸಮುದ್ರ ಬದುಕಿಗೆ ಆಸರೆಯಾಗಿತ್ತೋ ಅದೇ ಸಮುದ್ರ ಯಮಪಾಶದ ರೀತಿ ಜೀವವನ್ನ ಹಿಂಡ್ತಾ ಇತ್ತು.
ಈ ಮಧ್ಯೆ ಕ್ಯಾಸ್ಟ್ರೋ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವ ರೀತಿಯಲ್ಲಿ ಇನ್ನೊಂದು ಸಮಸ್ಯೆ ಶುರುವಾಯಿತು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಅಂಡಮಾನ್ಗೆ 4 ನೈಟ್ 5 ಡೇಸ್ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 46,500 ರೂಪಾಯಿ. ಇದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್, ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್, ಸೆಲ್ಯುಲರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರತಾಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್ ಎಲ್ಲ ಇರುತ್ತೆ. ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಇರುತ್ತೆ. ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಟೂರ್ ಮ್ಯಾನೇಜರ್ ಇದೆಲ್ಲವೂ ಇರುತ್ತೆ. ಹೊರಡೋ ದಿನ 20 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ಅಂಡಮಾನ್ ಟೂರ್ ಮಾಡ್ಕೊಂಡ್ ಬರ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಕಳಿತು ತಿಂಗಳು, ಆಹಾರ ಖಾಲಿ. ಒಂದ್ ಕಡೆ ದಿನಗಳು ಉರುಳ್ತಾ ನೀರಿನ ಕ್ರೂರ ಮೌನ ಕ್ಯಾಸ್ಟ್ರೋಗೆ ಸಂಕಷ್ಟ ತಂದಿದ್ರೆ, ಅತ್ತ ದೇಹವನ್ನ ಜರ್ಜರಿತ ಮಾಡೋಕೆ ಹವಾಮಾನ ಕೂಡ ರೆಡಿಯಾಗಿತ್ತು. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಈ ಪ್ಯಾಸಿಫಿಕ್ ಸಾಗರ ಅಪಾಯಕಾರಿ ಸಾಗರಗಳ ಪಟ್ಟಿಯಲ್ಲಿ ಬರುತ್ತೆ. ಅಲ್ಲಿನ ಹವಾಮಾನ ಯಾವಾಗ ಹೇಗೆ ಚೇಂಜ್ ಆಗುತ್ತೆ ಹೇಳಕ್ಕಾಗಲ್ಲ. 61 ವರ್ಷದ ವೃದ್ಧ ಅಲ್ಲಿ ಏನು ಬೇಕಾದರೂ ಆಗ್ಬೋದಾಗಿತ್ತು ಅವರಿಗೆ. ಆದರೆ ಕ್ಯಾಸ್ಟ್ರೋ ಇಲ್ಲೇ ಗೆಲ್ತಾರೆ, ಮಾದರಿ ಆಗ್ತಾರೆ ಎಲ್ರಿಗೂ ಕೂಡ. ಅವರು ಭವಿಷ್ಯದ ಆಸೆಯನ್ನು ಬಿಡೋದೇ ಇಲ್ಲ. ಆ ಏಜಲ್ಲೂ ಕೂಡ ಆ ಪುಟ್ಟ ನೌಕೆ ಅವರ ಬದುಕನ್ನು ಹುಡುಕ್ತಾ ಇತ್ತು. ಇದೇ ಹೊತ್ತಲ್ಲಿ ಅವರಿಗೆ ಆಹಾರ ಸಮಸ್ಯೆ ಶುರುವಾಯಿತು. 10 ದಿನ ಸಮೃದ್ಧವಾಗಿ ಊಟ ಮಾಡಿದ್ದ ಕ್ಯಾಸ್ಟ್ರೋ ದಿಕ್ಕು ತಪ್ಪದ ಮೇಲೆ ಒಂದಷ್ಟು ಬದಲಾವಣೆ ಮಾಡಿಕೊಂಡ್ರು. ಸಾಮಾನ್ಯವಾಗಿ ಮೀನುಗಾರರು ಇಂಥ ಪರಿಸ್ಥಿತಿ ಇದ್ದಾಗ ಊಟದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ತಾರೆ. ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಸ್ವಲ್ಪ ತಿನ್ನೋಕೆ ಶುರು ಮಾಡ್ತಾರೆ. ಕ್ಯಾಸ್ಟ್ರೋ ಅದನ್ನೇ ಮಾಡಿದ್ರು. ಅವರು ಪ್ಯಾಕ್ ಮಾಡಿದ್ದು ಬರೀ 15 ದಿನಕ್ಕೆ ಆಗುವಷ್ಟು ಆಹಾರ ಮಾತ್ರ. ಆದರೆ ಈ ರೀತಿ ಸಂದರ್ಭ ಬಂದ ನಂತರ ಅದನ್ನು 1 ತಿಂಗಳಿಗೆ ದುಡಿದ್ರು. ಮಾಮೂಲಿಗಿಂತ ಕಡಿಮೆ ಆಹಾರ ತಿಂದು ಕಾಲ ಕಳೆದ್ರು. ಈ ಮಧ್ಯೆ ತಂದಿದ್ದ ಆಹಾರವನ್ನು ನಿಲ್ಲಿಸಿ ತಾವು ಹಿಡಿದಿದ್ದ ಮೀನನ್ನೇ ತಿನ್ನೋಕೆ ಶುರು ಮಾಡಿದ್ರು. ತೊಟ್ಟು ನೀರನ್ನು ಅವರು ಜೀವ ಉಳಿಸೋ ಸಂಜೀವಿನಿ ರೀತಿ ಜೋಪಾನ ಮಾಡಿದ್ರು. ಆದರೆ ಇದೆಲ್ಲ ಎಷ್ಟು ದಿನ? ಆ ಪುಟ್ಟ ದೋಣಿಯಲ್ಲಿ ತಂದಿದ್ದ ನೀರೆಲ್ಲ ಖಾಲಿಯಾಯಿತು. ಆಗ ಶುರುವಾಗಿದ್ದು ಇನ್ನೊಂದು ರೀತಿಯ ನರಕ. ಆಹಾರ ನೀರು ಪೂರ್ಣ ಖಾಲಿ. ಹಸಿ ಜೀವಿಗಳ ಬೆನ್ನು ಬಿದ್ದ ಕ್ಯಾಸ್ಟ್ರೋ. ಹೀಗೆ ತಂದಿದ್ದ ನೀರು ಆಹಾರ ಎಲ್ಲ ಖಾಲಿ ಆದಮೇಲೆ ಅನಿವಾರ್ಯವಾಗಿ ಕ್ಯಾಸ್ಟ್ರೋ ಮೀನುಗಳ ಮೇಲೆ ಡಿಪೆಂಡ್ ಆದರು. ಆದರೆ ಅದೇ ಟೈಮಿಗೆ ಸರಿಯಾಗಿ ಗಾಯದ ಮೇಲೆ ಬರೆ ಎಳೆದಂಗೆ ಕುಡಿಯೋಕೆ ತಂದಿದ್ದ ನೀರು ಖಾಲಿ ಆಯಿತು. ಒಂದು ಕಡೆ ತಿಂಗಳಿಂದ ಹುಡುಕಿದ್ರೂ ಊರು ಸಿಗ್ತಿಲ್ಲ. ಇತ್ತ ಸಾಗರದ ಭಯ ಬೇರೆ. ಯಾವ ಶಾರ್ಕ್ ಬಂದು ಎಲ್ಲಿ ಬಾಯಿ ಹಾಕಿಬಿಡುತ್ತೋ, ಯಾವ ಬಿರುಗಾಳಿ ದೋಣಿಯನ್ನು ಮಗುಚಿಬಿಡುತ್ತೋ ಅನ್ನೋ ಆತಂಕ. ಆ ನಡುವೆ ಆಹಾರದ ಕೊರತೆ ಶುರುವಾಗಿ ಹಸಿ ಜೀವಿಗಳನ್ನು ತಿನ್ನೋಕೆ ಶುರು ಮಾಡ್ತಾರೆ. ಕ್ಯಾಸ್ಟ್ರೋ ಹೇಳ್ಕೊಂಡ ಪ್ರಕಾರ ಅವರು ಮೀನು, ಆಮೆ, ಕಡೆಗೆ ಜಿರಳೆ ಕೂಡ ಬಿಟ್ಟಿಲ್ವಂತೆ. ಎಲ್ಲವನ್ನ ತಿಂದು ಜೀವ ಉಳಿಸ್ಕೊಂಡೆ ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಬಾಯಾರಿಕೆ ಆದಾಗ ಮೀನಿನ ರಕ್ತವನ್ನು ಅವರು ಕುಡಿತಾ ಇದ್ರು. ಮಳೆ ನೀರನ್ನು ಸಂಗ್ರಹ ಮಾಡಿದ್ದೆ ಅಂತ ಕೂಡ ಹೇಳಿದ್ದಾರೆ. ಇಷ್ಟೆಲ್ಲ ಕಷ್ಟಪಡ್ತಾ ಇದ್ರು ನೆಕ್ಸ್ಟ್ ಏನು ಫ್ಯೂಚರ್ಗೆ ಏನು ಅಂತ ಗೊತ್ತಿಲ್ಲ. ಎಷ್ಟು ದಿನ ಬದುಕಿರ್ತೀನಿ ಅಂತಲೂ ಕ್ಲಾರಿಟಿ ಇಲ್ಲ. ಭವಿಷ್ಯವೇ ಅನಿಶ್ಚಿತತೆಯಿಂದ ಕೂಡಿತ್ತು ಅವರಿಗೆ, ಅನ್ಸರ್ಟೆಂಟಿ. ಕಡೆಗೆ ತಿನ್ನೋದನ್ನೂ ಬಿಟ್ಟ ಕ್ಯಾಸ್ಟ್ರೋ ಡಿಹೈಡ್ರೇಷನ್ಗೆ ಒಳಗಾದರು. ಬಿಸಿಲು, ಚಳಿ, ಗಾಳಿ, ಮಳೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಮುದ್ರದ ನೀರಿನ ಮಧ್ಯೆ ಬದುಕೋಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಅವ್ರನ್ನ ಕಾಡ್ತು. ಈ ಪ್ರಶ್ನೆ ಕೇಳಿಕೊಂಡೇ ಅವರ ಹುಡುಕಾಟ ಮುಂದುವರಿತು. ಈ ನಡುವೆ ಮನೆಯಲ್ಲಿ ಆತಂಕ ಶುರುವಾಗಿತ್ತು. ಕುಟುಂಬ ಪೆರು ಸರ್ಕಾರಕ್ಕೆ ಹುಡ್ಕೊಡಿ ಅಂತ ಕೇಳ್ತು. ಪೆರುವಿನ ನೌಕಾಪಡೆ ಕೂಡ ಒಂದಷ್ಟು ಹುಡುಕಾಡ್ತು. ಆದರೆ ಕ್ಯಾಸ್ಟ್ರೋ ಸಿಗಲೇ ಇಲ್ಲ. ಕ್ಯಾಸ್ಟ್ರೋ ಅವರ ಮನೆಯಲ್ಲಿ ವೃದ್ಧ ತಾಯಿ ಕೂಡ ಇದ್ರು. ಆಕೆ ಪ್ರತಿದಿನ ಮಗ ಬರ್ತಾರೆ ನೋಡ್ತಾ ಇರಿ ಅಂತ ಕುಟುಂಬಸ್ಥರನ್ನ ಹೇಳ್ತಾ ಇದ್ರಂತೆ. ಆದರೆ ಕ್ಯಾಸ್ಟ್ರೋ ವಾಪಸ್ ಭೂಮಿಯಲ್ಲಿ ಇಲ್ಲಿ ಅಂತ ಹುಡುಕ್ತಾ ದಿಕ್ಕು ತಪ್ಪಿ ಉಲ್ಟಾ ದಿಕ್ಕಿಗೆ ಹೋಗಿ 1000 ಕಿಲೋಮೀಟರ್ಗೂ ಅಧಿಕ ಸಮುದ್ರ ಮಧ್ಯಕ್ಕೆ ಹೋಗ್ಬಿಟ್ಟಿದ್ರು. ಕೊನೆಗೂ ಸಿಕ್ಕಿದ್ರು ಕ್ಯಾಸ್ಟ್ರೋ. ದೇವರಿಗೆ ಥ್ಯಾಂಕ್ಸ್ ಎಂದ ಮೀನುಗಾರ. ಹೀಗೆ ಹಸಿವು, ನೀರಡಿಕೆ, ಆತಂಕ ಎಲ್ಲದರ ಮಧ್ಯೆ ದೋಣಿ ಪೆರುನಿಂದ ಸುಮಾರು 680 ಮೈಲಿ ಅಂದರೆ 1094 ಕಿಲೋಮೀಟರ್ ದೂರ ಹೋಗಿತ್ತು. ಈ ಹೊತ್ತಲ್ಲಿ ಈಕ್ವೆಡಾರ್ನ ಪಡೆ ಈ ಭಾಗಕ್ಕೆ ಗಸ್ತಿಗೆ ಬಂತು. ಈಕ್ವೆಡಾರ್ ಅಂದರೆ ನೀವು ನೋಡ್ತಾ ಇದ್ದೀರಲ್ಲ, ಈ ರಾಷ್ಟ್ರ ಮ್ಯಾಪಲ್ಲಿ ಇಲ್ಲಿ ಬರುತ್ತೆ. ಈ ಭಾಗದಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಫಿಶಿಂಗ್ ಬೋಟ್ ಇಟ್ಕೊಂಡಿದ್ದಾರೆ. ಈ ಭಾಗದಲ್ಲಿ ಸಂಚರಿಸುವಾಗ ಮಾರ್ಚ್ 11ನೇ ತಾರೀಕು ಇಲ್ಲಿ ಬಂದರು. ಅರೆ, ಫಿಶಿಂಗ್ ಬೋಟ್ ಸಾಮಾನ್ಯವಾಗಿ ಮೀನಿಗೋಸ್ಕರ ಎಷ್ಟು ದೂರ ಬರೋದಿಲ್ಲ. ಸೊ ಯಾರಿರ್ಬೋದು ಅಂತ ತಂಡ ಅಲ್ಲಿಗೆ ಹೋಯಿತು. ಅಲ್ಲಿ ಕ್ಯಾಸ್ಟ್ರೋ ಕ್ರಿಟಿಕಲ್ ಕಂಡೀಷನಲ್ಲಿ ಬಿದ್ದಿದ್ರು. ಅದು ಕ್ಯಾಸ್ಟ್ರೋಗೆ ಸಿಕ್ಕ ಇನ್ನೊಂದು ಲೈಫ್. 60 ದಾಟದ ಮೇಲೆ ಸಿಕ್ಕ ಇನ್ನೊಂದು ಜೀವದಾನ. ಕ್ಯಾಸ್ಟ್ರೋ ಸ್ಥಿತಿ ಕಂಡವರೇ ತುಂಬ ಡಿಹೈಡ್ರೇಟ್ ಆಗಿದ್ದ ಅವರಿಗೆ ಮೊದಲಿಗೆ ನೀರನ್ನು ಕೊಟ್ಟರು ಆ ಟೀಮ್ನವರು. ಅವ್ರನ್ನ ಶೀಘ್ರ ಫಸ್ಟ್ ಏಡ್ ಕೊಟ್ಟು, ಅಂದರೆ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ಕರ್ಕೊಂಡು ಹೋದರು. ಬೋಟಲ್ಲಿ ಬೇಗ ಅವ್ರನ್ನ ನೆಲಕ್ಕೆ ಕರ್ಕೊಂಡು ತಗೊಂಬಂದರು. ಅವರು ಭೂಮಿಗೆ ಬಂದಾಗ ಅವ್ರ ಖುಷಿಯನ್ನು ನೀವು ನೋಡಬೇಕು. ಸಾವಿನ ದವಡೆಗೆ ಹೋಗಿದ್ದ ಮನುಷ್ಯ ಜನರನ್ನು ನೋಡಿದ ಮೇಲೆ ಮಗುವಿನಂತೆ ಹತ್ತರು.
ಪ್ರತಿದಿನ ನನ್ನ ತಾಯಿಯನ್ನು ನಾನು ನೆನಪಿಸ್ಕೊಳ್ತಾ ಇದ್ದೆ. ಆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು, ನನಗೆ ಸಾಯೋಕ್ಕೆ ಇಷ್ಟ ಇರಲಿಲ್ಲ, ನನ್ನ ತಾಯಿನ ದಿನ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಅವ್ರು ಕಣ್ಣೀರು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಅವ್ರಿಗೊಂದು 3 ತಿಂಗಳ ಮೊಮ್ಮಗು ಕೂಡ ಇದೆ. ಎಲ್ಲಿ ನನ್ನ ಮೊಮ್ಮಗನನ್ನು ಮತ್ತೆ ನೋಡೋಕ್ಕಾಗಲ್ವೋ, ಬಿಟ್ಟು ಹೋಗ್ಬಿಡ್ತೀನೋ ಅಂತ ಭಯ ಆಗ್ತಾ ಇತ್ತು ಅಂತ ಹೇಳಿದ್ದಾರೆ. ದೇವ್ರು ದೊಡ್ಡವ, ನನಗೆ 2ನೇ ಲೈಫ್ ಕೊಟ್ಟ ಅಂತ ಹೇಳಿದ್ದಾರೆ. ಈಕ್ವೆಡಾರ್ ಪಡೆಗೆ ನಾನು ಧನ್ಯವಾದ ತಿಳಿಸ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಸದ್ಯ ಅವರ ತಾಯಿ ಕೂಡ ನನಗೆ ನನ್ನ ಮಗ ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು, ಹಾಗೆ ಆಯಿತು ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ಸದ್ಯ ಕ್ಯಾಸ್ಟ್ರೋ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಲಾಗ್ತಿದೆ. ಎಲ್ಲ ನಾರ್ಮಲ್ ಇದೆ, ಮತ್ತೆ ಬದುಕಿದ್ದೀನಿ ನಾನು ಅಂತ ಅವರು ಖುಷಿ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಮನುಷ್ಯ ಎಷ್ಟೇ ಏಕಾಂಗಿ ಆಗಿರ್ಬೋದು, ಆದರೆ ಒಬ್ಬಂಟಿ ಆಗಿರಲಾರ. ಆತ ಮತ್ತೊಬ್ಬ ಮನುಷ್ಯನನ್ನು ಬಿಟ್ಟು ಬದುಕಲಿಕ್ಕೆ ಆಗಲ್ಲ ಅನ್ನೋದು ಕ್ಯಾಸ್ಟ್ರೋ ಅವರ 95 ದಿನಗಳು ಒಂದು ಪಾಠವನ್ನು ಹೇಳುತ್ತೆ ಎಲ್ಲರಿಗೂ ಕೂಡ. ಸೊ ಫ್ರೆಂಡ್ಸ್, ಇದು ಸಾವಿನ ಸುಳಿಗೆ ಸಿಲುಕಿ ಪವಾಡದಂತೆ ಬದುಕಿದ ಪೆರುವಿನ ಈ ವೃದ್ಧ ಮೀನುಗಾರನ ಸ್ಟೋರಿ. ಇಂಥ ಇನ್ನಷ್ಟು ವರದಿಗಳು ಬೇಕು ಅಂದರೆ ಮಸ್ಮಗ.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ಸಂದರ್ಭದಲ್ಲಿ ಒಂದು ಮೂವಿಯನ್ನು ನಿಮಗೆ ರೆಕಮೆಂಡ್ ಮಾಡ್ತೀವಿ. ಲೈಫ್ ಆಫ್ ಪೈ ಒಂದು ಮೂವಿ, ಇನ್ನೊಂದು ಕಾಸ್ಟ್ ಅವೇ ಅಂತ ಇನ್ನೊಂದು ಮೂವಿ. ಲೈಫ್ ಆಫ್ ಪೈನಲ್ಲೂ ಕೂಡ ಸಮುದ್ರದ ಲೈಫ್ ನಿಮಗೆ ಸಿಗುತ್ತೆ, ಆದರೆ ಆ ಫಿಲ್ಮ್ನಲ್ಲಿ ಕೇವಲ ಸರ್ವೈವಲ್ ಹೊರತುಪಡಿಸಿ ಇನ್ನೂ ಹಲವಷ್ಟು ಲೇಯರ್ಸ್ ಇವೆ. ಇನ್ನೊಂದು ಕಾಸ್ಟ್ ಅವೇ, ಅದು ಹೆಚ್ಚು ಕಮ್ಮಿ ಈ ವೃದ್ಧ ಮೀನುಗಾರನ ಸ್ಟೋರಿ ಥರನೇ ಇದೆ. ಎರಡೂ ಕೂಡ ಅದ್ಭುತ ಅಮೋಘ ಮೂವಿಗಳು, ಎಷ್ಟು ಸಲ ಬೇಕಾದರೂ ನೋಡಬಹುದಾದ ಮೂವಿಗಳು. ನೋಡಿಲ್ಲ ಅಂದರೆ ಮಿಸ್ ಮಾಡದೆ ನೋಡಿ ಅಂತ ನಿಮಗೆ ರೆಕಮೆಂಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.